ಅಂದ್ರೆ ಈಗ ನೀವ್ ಹೇಳ್ದಂಗೆನೆ ಸೊ ಆಫ್ಟರ್ ಮ್ಯಾರೇಜ್ ಅವ್ರು ಯಾರ ಜೊತೆನೂ ಟಚ್ ಅಲ್ಲಿ ಇರ್ಲಿಲ್ಲ ಅಂತ ಒಂದು ಸುದ್ದಿ ಬರ್ತದೆ. ಸೊ ಗಂಡ ಹೆಂಡತಿ ಮದುವೆ ಏನಾದ್ರು ನಿಮ್ಗೆ ಅನ್ಸಿರಪ್ಪ ಬಿಕಾಸ್ ನೀವು ತೆಲುಗು ಸೀರಿಯಲ್ ಎಲ್ಲ ಮಾಡ್ತಿರಲ್ಲ. ಸೊ ಯಾವಾಗಾದ್ರೂ ಹೈದರಾಬಾದ್ ಅಲ್ಲಿ ಭೇಟಿ ಇಲ್ಲ ಆಕ್ಚುಲಿ ತುಂಬಾ ಸಲ ಅವಳು ಹೈದರಾಬಾದ್ ಅಲ್ಲಿ ಇದ್ದಿದ್ದು ವಿಷಯನೇ ಗೊತ್ತಿಲ್ಲ ನಮಗೆ. ಅವಾಗ ಯಾವಾಗ ಒಂದ್ಸಲ ಗೊತ್ತಾದಾಗ ಏನಾಯ್ತು, ನಾನು ಮೀಟ್ ಮಾಡಕ್ ಆಗಿರ್ಲಿಲ್ಲ. ಎಷ್ಟೋ ವರ್ಷ ಆಮೇಲೆ ಗೊತ್ತಾಗಿದೆ, ಎಷ್ಟೋ ದಿನ ಆದ್ಮೇಲೆ ಗೊತ್ತಾಯ್ತು ಹೈದರಾಬಾದ್ ಅಲ್ಲಿ ಇದ್ದಾಳೆ ಅಂತ. ಸೊ ಮೀಟ್ ಮಾಡಕ್ ಆಗಿರ್ಲಿಲ್ಲ. ಗಂಡ ಹೆಂಡತಿ ಮಧ್ಯೆ ಆತರ ಏನಾದ್ರು ಒಂದು ಇಶ್ಯೂಸ್ ಇತ್ತ ಗೊತ್ತಿಲ್ಲ ನನಗೆ. ಆಕ್ಚುಲಿ ಆನೆಸ್ಟ್ಲಿ ಸ್ಪೀಕಿಂಗ್ ನನ್ಗೆ ಗೊತ್ತಿಲ್ಲ. ಬಿಕಾಸ್ ಮದುವೆ ಆದ್ಮೇಲೆ ನೀವು ಹೇಳಿದ್ರೆ ಟಚ್ ತುಂಬಾ ಕಮ್ಮಿ ಆಗಿದೆ, ಯಾರ ಜೊತೆ ಟಚ್ ಅಲ್ಲಿ ಇರ್ಲಿಲ್ಲ ಅವರು. ಆಮೇಲೆ ಇಂಡಸ್ಟ್ರಿ ವೈಸ್ ಅವ್ರಿಗೆ ಆಪರ್ಚುನಿಟೀಸ್ ಅದು ಕಮ್ಮಿ ಆಗಿತ್ತು ಅಥವಾ ಶಿ ಡೆಲಿಬರೇಟ್ಲಿ ಡಿಂಟ್ ವಾಂಟ್ ಟು ಬಿ ಇನ್ ಟಚ್, ಅದು ನಮ್ಗೆ ಗೊತ್ತಿಲ್ಲ. ಸೊ ಇದೆಲ್ಲ ಏನಾಗ್ತಿದೆ ಹಾಗೆ ಎಲ್ಲ ತುಂಬಾ ನಿಗೂಢವಾಗಿದೆ. ಇದೊಂಥರ ಈಗ ಅವ್ರು ಸತ್ತಿರೋ ಇನ್ಸಿಡೆಂಟ್ ಕೂಡ ಏನಾಗ್ತಿದೆ, ಮನೇಲೆ ಗಂಡನು ಇದ್ರು, ಇವರು ಅಲ್ಲಿ ಪಕ್ಕದ ಮನೆ ನೇಣು ಹಾಕೊಂಡಿದ್ದಾರೆ ಅಂದ್ರೆ ತುಂಬಾ ಒಂಥರ ಇದಾಗಿದೆ. ಒಡಿಕಾಲ್ ಕ್ವಶನ್ ತುಂಬಾ ಪ್ರಶ್ನೆಗಳು ಮೂಡ್ ಬರುತ್ತೆ ಇಲ್ಲಿ. ಏನು ವಾಟ್ ಇಸ್ ಎಕ್ಸಾಕ್ಟ್ ಇಶ್ಯೂ, ಏನ್ ಆಗಿದೆ ಇಲ್ಲಿ ನನಗೆ ಗೊತ್ತಾಗ್ತಿಲ್ಲ ನಮಗೆ. ಸೊ ಐ ಡೋಂಟ್ ನೋ, ಮೇ ಬಿ ಇದೆಲ್ಲ ತನಿಖೆ ಆದ್ಮೇಲೆ ಆಚೆ ವಿಷಯ ಅವ್ರಿಗೆ ಬರುತ್ತೆ ಅನ್ಸುತ್ತೆ. ಅವ್ರ ಕುಟುಂಬಕ್ಕೆ ಬ್ಯಾಕ್ ಟು ಬ್ಯಾಕ್ ಆಗತ್ತೆ. ಒಂದು ತಂದೆಯವ್ರು ಕಳ್ಕೊಂತಿರೋದು, ಇನ್ನೊಂದು ಶೋಭಿತಾ ಅವ್ರದ್ದು ಬಾಳಿ ಬದುಕಬೇಕಾದ್ರೆ 1.5 ವರ್ಷ ಆಗಿತ್ತು ಅಷ್ಟೇ. ಸೊ ಅವ್ರ ಕುಟುಂಬಸ್ಥರಿಗೆ ನೀವು ಅವ್ರ ಮನೆ ಹತ್ರಕ್ಕೆಲ್ಲ ಹೋಗಿದ್ರಿ ಲಾಸ್ಟ್ ಟೈಮ್ ಅವ್ರ ತಂದೆ ತೀರೋದಾಗ ಅಂತ ಹೇಳಿದ್ರಿ. ಅವ್ರ ಕುಟುಂಬಸ್ಥರಿಗೆ ಯಾವ ರೀತಿ ಧೈರ್ಯ ತುಂಬುವಂತ ಪ್ರಯತ್ನವನ್ನು ಮಾಡ್ತಾರೆ? ಡೆಫಿನೆಟ್ಲಿ ಈಗ ಆಗಿದ್ರ ಬಗ್ಗೆ ವಿಮರ್ಶೆ ಮಾಡಿ ಉಪಯೋಗ ಇಲ್ಲ. ಒಂದು ಹೋದ್ ಶೋಭಿತಾ ಅಂತ ವಾಪಸ್ ಬರಲ್ಲ, ಬಟ್ ಡೆಫಿನೆಟ್ಲಿ ಅವ್ರ ಜೊತೆ ಕಳೆದಂತ ಒಂದು ಆಲ್ ದ ಸ್ವೀಟ್ ಮೆಮೊರೀಸ್ ನ ಮೆಲ್ಕ್ ಹಾಕ್ತಾ ಅದನ್ನ ನೆನಪಿಸ್ಕೊಳ್ತಾ ನಾವು ಜೀವನ ಮುಂದೂಡ್ಬೇಕಷ್ಟೇ. ಅಂಡ್ ವೆರಿ ಸ್ವೀಟ್ ಗರ್ಲ್. ಐ ಮೀನ್ ಅಫ್ಕೋರ್ಸ್ ಇವತ್ತು ಅವಳು ಎಲ್ಲೇ ಇದು ಡೆಫಿನೆಟ್ಲಿ ಇದೆಲ್ಲ ನೋಡ್ತಿರ್ತಾಳೆ. ಅವಳು ಸಿನಿಮಾ ರಿಲೀಸ್ ಅದ್ರಲ್ಲಿ ಕೂಡ ನೋಡ್ತಾಳೆ ಎಲ್ಲಾನು ಅಂತ ನಾವು ಅನ್ಕೊಳ್ತೀವಿ. ಅವಳ ಬಗ್ಗೆ ಏನ್ ಒಳ್ಳೇದಿದೆ ಅದನ್ನೆಲ್ಲ ಅಫ್ಕೋರ್ಸ್ ಎಲ್ಲ ಬರೀ ಒಳ್ಳೇದೇ ಬಿಡಿ. ಈಗ ಏನಾಗುತ್ತೆ, ಹುಡುಕಿದ್ರ ಅವ್ಳ ಬಗ್ಗೆ ಆಕ್ಚುಲಿ ನಿಜ ಹೇಳ್ಬೇಕು ಏನು ಕೆಟ್ಟದಿಲ್ಲ. ಆಕ್ಚುಲಿ ಏನಾದ್ರು ಹುಡುಕಿ ಏನಾದ್ರು ಅವ್ಳ ಬಗ್ಗೆ ಏನಾದ್ರು ನೆಗೆಟಿವ್ ಹೇಳ್ಬೇಕು ಅದೇನು ಇಲ್ಲ. ಅಂತ ಒಳ್ಳೆ ಹುಡುಗಿ ಅವಳು. ಅಂತ ಒಳ್ಳೆ ಹುಡುಗಿ ಬಗ್ಗೆ ಏನ್ ಹೇಳ್ತೀನಿ, ಒಂದು ಇಟ್ಸ್ ಎ ಹ್ಯೂಜ್ ಲಾಸ್. ಅಫ್ಕೋರ್ಸ್ ನಮ್ಗೆ ಎಷ್ಟು ಲಾಸ್ ಅಂದಾಗ ಫ್ಯಾಮಿಲಿ ಮೆಂಬರ್ಸ್ ಇನ್ನ ದೊಡ್ಡ ಮಟ್ಟದಲ್ಲಿ ಒಂದು ಕಳ್ಕೊಂಡಿರ್ತಾರೆ. ಸೊ ಅವ್ರೆಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತಾರೆ, ಅಫ್ಕೋರ್ಸ್ ಬಿ ಸ್ಟ್ರಾಂಗ್, ಬಿಕಾಸ್ ಆಗಿದ್ದಾಗೋಯ್ತು, ಏನು ಮಾಡಕ್ಕಾಗಲ್ಲ. ಬಟ್ ಅವ್ರ ಜೊತೆ ಇದ್ದಂತ ಆಲ್ ದಿ ಗುಡ್ ಮೆಮೊರೀಸ್ ಅನ್ನೆಲ್ಲ ನೆನಪಿಸ್ಕೊಳ್ತಾ ನಾವು ಲೈಫಲ್ಲಿ ಮುಂದೆ ಹೋಗ್ಬೇಕು. ಬಟ್ ವೆರಿ ಸ್ಯಾಡ್. ಜಸ್ಟ್ ಅವ್ರ ಫ್ಯಾಮಿಲಿಗೆಲ್ಲ ದೇವ್ರ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಒಂದು ನೋವನ್ನ ತುಂಬೋದಕ್ಕೆ ಡೆಫಿನೆಟ್ಲಿ ಫ್ಯಾಮಿಲಿ ಜೊತೆ ಅದೇವ್ರು ಭಗವಂತ ಬೇಗ ಶಕ್ತಿ ಕೊಡ್ಲಿ. ಮೊನ್ನೆ ಬೇರೆ ಇನ್ನೇನಾದ್ರು ಇದೆಯಾ ಅಂತ ನಿಮ್ಮ ಜೊತೆ ಶೇರ್ ಮಾಡೋದು? ಬಿಕಾಸ್ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ರು. ಹೌದು, ಅದು ಆಕ್ಚುಲಿ ನಮ್ಮ ಜಾಕ್ಪಾಟ್ ಶೂಟಿಂಗ್ ನಡೀತಿರ್ಬೇಕಾದ್ರೆ ತೆಗೆದಂತ ಫೋಟೋ ಅದು. ಅದು ಇನ್ಫ್ಯಾಕ್ಟ್ ಆ ಫೋಟೋ ತೆಗಿಬೇಕಾದ್ರೆ ಫುಲ್ ನಾನು ಅವಳಿಗೆ ಚೆನ್ನಾಗಿ ರೇಗ್ಸಿ ಅವಳೊಂದು ಗ್ಲಾಸ್ ಹಾಕೊಂಡಿದ್ಲು. ಗ್ಲಾಸ್ ಕೊಟ್ಟು ನಾನು ಹಾಕೊಂತೀನಿ ತಂದೆ. ಅದಕ್ಕೆ ನೀವು ಯಾವ ಗ್ಲಾಸ್ ನಿಮ್ಗೆ ಸೂಟ್ ಆಗತ್ತೆ ಅಂತ ಅಂದಿದ್ಲು. ನನ್ ಗ್ಲಾಸ್ ಅವಳಿಗೆ ಕೊಟ್ಟು, ನೋಡಿ ನನಗೆ ಗ್ಲಾಸ್ ಚೆನ್ನಾಗೇ ಕಾಣ್ತಿಲ್ಲ. ಆ ರೇಗಸ್ತಿರ್ಬೇಕಾದ್ರೆ ತೆಗೆದ ಫೋಟೋ ಅದು. ನನ್ಗೆ ಗ್ಲಾಸ್ ಚೆನ್ನಾಗೇ ಕಾಣಲ್ಲ, ನಿಮಗ್ ಮಾತ್ರ ಹುಡುಗಿರ್ ಕ್ಲಾಸ್ ಗೊತ್ತಾ ಅಂತ ಅಂದು. ಫೋಟೋದ ಹೆಂಗ್ ಗೊತ್ತಾಗತ್ತ ಹುಡುಗಿರ್ ಕ್ಲಾಸ್ ಅದು ಅಂತೆಲ್ಲ ರೇಗಿಸ್ತಾ ಇದ್ದೆ. ಸೊ ಅದೆಲ್ಲ ಈಗ ಆ ಫೋಟೋ ನೆನ್ಸ್ಕೊಂಡಾಗ ಅದೆಲ್ಲ ನೆನ್ಪು ಬರುತ್ತೆ. ಆಮೇಲೆ ನಮ್ ಶೂಟಿಂಗ್ ಮಾಡ್ಬೇಕಾದ್ರೆ ಅಷ್ಟೇ, ಶಿ ವಾಸ್ ವೆರಿ ಜೋವಿಯಲ್. ಆಮೇಲೆ ಅದೆಲ್ಲೆಲ್ಲೋದು ಬೆಟ್ಟ ಗುಡ್ಡ ಅಲ್ಲೆಲ್ಲ ಹೋಗಿ ಶೂಟ್ ಮಾಡ್ಬೇಕಾಗಿತ್ತು. ನಾವುಗಳೇ ಇಷ್ಟೆಲ್ಲ ವರ್ಕೌಟ್ ಮಾಡಿ ಇಷ್ಟೆಲ್ಲ ಫಿಟ್ನೆಸ್ ಇಟ್ಕೊಂಡು ಮೇಲೆ ತಕ್ಷಣ ಸುಸ್ತಾಗ್ಬಿಡ್ತಿದ್ವಿ. ಆ ಹುಡುಗಿ ಶಿ ವಾಸ್ ವೆರಿ ಸ್ಟ್ರಾಂಗ್. ಏನ್ ಕುಣ್ಕೊಂಡು ಹತ್ಕೊಂಡ್ ಬಂದ್ಬಿಡ್ತಿದ್ವಿ ಮೇಲಿಕ್ಕೆಲ್ಲ. ಅಲ್ಲೆಲ್ಲೋ ಶೂಟ್ ಮಾಡ್ಬೇಕು ಅಂದ್ರೆ ಶಿ ವಾಸ್ ಓಕೆ ಟು ಶೂಟ್ ಎನಿವೇರ್ ಅಂಡ್ ಎವ್ರಿವೇರ್. ಅಂಡ್ ತುಂಬಾ ಡೆಡಿಕೇಟೆಡ್. ಹೇಳ್ತಿಲ್ಲ ಇವತ್ತು ಅವಳ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ, ಬಿಕಾಸ್ ಅವಳೇ ಇವತ್ತಿಲ್ಲ. ಇಟ್ಸ್ ಎ ಹ್ಯೂಜ್ ಲಾಸ್. ಬಟ್ ದೆನ್ ಅಗೇನ್ ನಮ್ಮ ಎಸ್ಪೆಷಲಿ ನಮ್ಮ ಸ್ಮಾಲ್ ಸ್ಕ್ರೀನ್ ಆಗ್ಲಿ ಬಿಗ್ ಸ್ಕ್ರೀನ್ ಆಗ್ಲಿ ಇಟ್ಸ್ ಎ ಹ್ಯೂಜ್ ಲಾಸ್. ಬಿಕಾಸ್ ಮುಂದೆ ಎಂತೆಂತ ಅವಕಾಶ ಬರ್ತಿತ್ತನೋ ಗೊತ್ತಿಲ್ಲ ಅವಳಿಗೆ. ಅವಳೇ ಬಹುಶಃ ಸ್ವಲ್ಪ ಕಾಯ್ಬೋದಾಗಿತ್ತು ನಾವು, ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಬರ್ತಿತ್ತು. ಅದೇ ಹೇಳಲ್ವಾ, ಪೇಷನ್ಸ್ ಇಸ್ ದ ಕೀ ಅಂತಾರಲ್ಲ. ಬಹುಶಃ ಅವಳ ತಾಳ್ಮೆ ಕಳ್ಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದೇನೋ. ಇದೆಲ್ಲ ಮೋಸ್ಟ್ಲಿ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಬಟ್ ಆ ಫ್ಯಾಮಿಲಿ ಮೆಂಬರ್ಸ್ಗಂತೂ ಡೆಫಿನೆಟ್ಲಿ ಐ ವಿಶ್ ದೆಮ್ ರಿಯಲಿ ಲೈಕ್ ಆ ದೇವ್ರು ನಿಮ್ಗೆ ಆದಷ್ಟು ಬೇಗ ಎಲ್ಲಾ ತರ ಶಕ್ತಿ ಕೊಡ್ಲಿ ಈ ನೋವನ್ನ ತುಂಬೋದಕ್ಕೆ. ರಿಯಲಿ ಸಾರಿ ಫಾರ್ ಎವ್ರಿಥಿಂಗ್. ಸೊ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೈದರಾಬಾದ್ ಇಂದ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಬರುತ್ತೆ. ಅವ್ರ ಬಾಡಿನ ಅವರ ಹಾಸನದ ಸಕಲೇಶ್ಪುರಕ್ಕೆ ಕರ್ಕೊಂಡ್ ಬರುತ್ತೆ. ನೀವೇನಾದ್ರು ಹೋಗುವಂತ ಪ್ರಯತ್ನ ಮಾಡ್ತೀರಾ? ಯಾರ್ಯಾರು ಹೋಗ್ತಿದ್ರ ನಿಮ್ಮ ಟೀಮ್? ಗೊತ್ತಿಲ್ಲ, ಈಗ ಅದೆಲ್ಲ ಪ್ಲಾನ್ ಮಾಡಿಲ್ಲ. ಈಗ ಅದೆಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಇತ್ತು ಅಂತ. ಬಟ್ ಅಗೇನ್ ಇಷ್ಟವರೆ ಅವ್ರ ಜೊತೆ ಇದ್ದಾಗ ಇಷ್ಟೆಲ್ಲ ಒಂದು ಒಡನಾಟ ಇದ್ದಾಗ ಕೊನೆ ಸರಿ ಅವ್ರನ್ನೊಂದ್ಸಲ ಕಳಿಸ್ಕೊಡೋ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈಗ ಮಾತಾಡ್ಕೊಂಡು ಡಿಸೈಡ್ ಮಾಡ್ತೀವಿ ಹೇಗೆ ಅಂತ. ಅವಳು ಎಲ್ಲೇ ಇರ್ಲಿ ಹುಷಾರ್, ಈಗಲೂ ನಗ್ನಗ್ತಾನೆ ಇರ್ತಾಳೆ, ಖುಷಿಯಾಗಿ ಇರ್ತಾಳೆ. ಅವಳು ಯಾವತ್ತಿದ್ರು ನಮ್ಮ ಜೊತೆಗೆ ಇರ್ತಾಳೆ ಅಂತ ಒಂದು ಮನೋಭಾವದಲ್ಲಿ ಇರ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.